ಜಿಲ್ಲೆ ರಾಣೆಬೆನ್ನೂರಿನಿಂದ ಬರ್ತಾ ಇದ್ದಾರೆ. ಪರಮ ಪೂಜ್ಯ ರಾಘವೇಂದ್ರ ಗುರೂಜಿ ಶಿಕ್ಕಲಗಾರ ಸಮಾಜದ ಜಗದ್ಗುರುಗಳು ಹುಬ್ಬಳ್ಳಿ, ಇವರು ಕೂಡ ಉಪಸ್ಥಿತರಿರ್ತಾರೆ. ಪರಮ ಪೂಜ್ಯ ಶ್ರೀ ಗುರು ರಾಜಯೋಗೇಂದ್ರ ಮಹಾಸ್ವಾಮೀಜಿಗಳು ಹೂಗಾರ ಸಮಾಜ ಪೀಠ ಅವರು ಇರ್ತಾರೆ. ವಿಶ್ವಕರ್ಮ ಸಮಾಜದಿಂದ ಪರಮ ಪೂಜ್ಯ ಮೌನೇಶ್ವರ ಮಹಾಸ್ವಾಮಿಗಳು ಮಹಾಕಾಳಿ ಮಠ ಹುಲ್ಗೂರು ಶಿಗ್ಗಾಂವ್ ತಾಲೂಕು ಇಂದ ಇವರು ಕೂಡ ಉಪಸ್ಥಿತರಿರ್ತಾರೆ. ಅದೇ ರೀತಿ ಸವಕಳ ಸಾಲಿ ಸಮಾಜದಿಂದ ಪರಮ ಪೂಜ್ಯ ಶ್ರೀ ಪ್ರಭುಲಿಂಗ ಮಹಾಸ್ವಾಮೀಜಿಗಳು ರಾಣೆಬೆನ್ನೂರು ಇವರು ಕೂಡ ಉಪಸ್ಥಿತರಿರ್ತಾರೆ. ಇದೇ ರೀತಿ ಇನ್ನು 20ಕ್ಕೂ ಹೆಚ್ಚು 25ಕ್ಕೂ ಹೆಚ್ಚು ಮಠಾಧೀಶ್ವರಗಳು ಅವತ್ತಿರ್ತಾರೆ ಮತ್ತು ರಾಜಕೀಯ ನಾಯಕರುಗಳು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಇರ್ತಾರೆ. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಶ್ರೀ KS ಈಶ್ವರಪ್ಪ ಅವರು, ಮಾಜಿ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಇವರು ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ದೀಪ ಬೆಳೆಸಲು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಶ್ರೀ ಕುಮಾರ್ ಬಂಗಾರಪ್ಪ, ಮಾಜಿ ಮಂತ್ರಿಗಳು, ಶಿವಮೊಗ್ಗ, ಇವರು ಕೂಡ ಇರ್ತಾರೆ. ವಿಷಯ ಮಂಡನೆ ರಾಷ್ಟ್ರೀಯ ಪಕ್ಷಗಳಿಂದ ಅತಿ ಹಿಂದುಳಿದ ವರ್ಗಗಳ ಕರ್ನಾಟಕದಲ್ಲಿ ಅನ್ಯಾಯವಾದದ ಕುರಿತು ಉಪನ್ಯಾಸವನ್ನು ಮಾನ್ಯ ಶ್ರೀಮತಿ ಮಲ್ಲಿಕಾ ಗಂಟಿ, ವಿಶ್ರಾಂತ ಕುಲಪತಿಗಳು, ವಿಜಯನಗರ ಜಿಲ್ಲೆ ಹಂಪಿ ಈ ವಿಶ್ವವಿದ್ಯಾಲಯದಿಂದ ಅವರು ಕೂಡ ಬಂದು ಈ ಪ್ರಮುಖ ವಿಷಯವನ್ನು ಮಂಡನೆ ಮಾಡಿ ಯಾವ ರೀತಿ ಜನಾಂಗದವರಿಗೆ ಈ ರಾಷ್ಟ್ರೀಯ ಪಕ್ಷಗಳಿಂದ ಅನ್ಯಾಯ ಆಗ್ತಿರುವ ಅನ್ನೋದು ಕುರಿತು ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯೇ ಮಾನ್ಯ ಶ್ರೀ K ಮುಕುಡಪ್ಪ, ಹಿಂದುಳಿದ ವರ್ಗದ ಒಕ್ಕೂಟದಿಂದ ಅವರು ಕೂಡ ಬೆಂಗಳೂರಿಂದ ಬರ್ತಾ ಇದ್ದಾರೆ. ಅವತ್ತಿನ ದಿನ ಇನ್ನೂ ಅನೇಕ ರಾಜಕೀಯ ನಾಯಕರುಗಳು ಬರ್ತಾ ಇದ್ದಾರೆ ಅವತ್ತು, ಮತ್ತು ಮಾಜಿ ಮಂತ್ರಿಗಳು, ಮಾಜಿ MLAಗಳು ಎಲ್ಲರೂ ಕೂಡ ಉಪಸ್ಥಿತರಿರ್ತಾರೆ. ಅದೇ ರೀತಿ ಹುಬ್ಬಳ್ಳಿ ಧಾರವಾಡದ ಪಾಲಿಕೆ ಸದಸ್ಯರುಗಳು, ಮಾಜಿ ಪಾಲಿಕೆ ಸದಸ್ಯರುಗಳು ಕೂಡ ಉಪಸ್ಥಿತರಿರ್ತಾರೆ. ಹಿಂದುಳಿದ ವರ್ಗದಲ್ಲಿ ಈ ಒಂದು ಇದರೊಳಗೆ ಭಾಗವಹಿಸಾತು 150ಕ್ಕೂ ಹೆಚ್ಚು ಜನಾಂಗಗಳ ಹಿಂದುಳಿದ ವರ್ಗಗಳು ಬರ್ತಾ ಇದ್ದಾವೆ. 154 ಜನಾಂಗದಿಂದ